ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ವಾಮನ ಜಯಂತಿಯ ಈ ಶುಭ ದಿನದಂದು ದೇವಸ್ಥಾನಕ್ಕೆ ಬಂದ ಎಲ್ಲ ಭಕ್ತರಿಗೂ ಸ್ವಾಗತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನ ಇತಿ ಮಾಮೇತಿ ಸೋ ಅರ್ಜುನ. ಭಗವಂತನ ಅವತರಣ, ಅವನ ಲೀಲೆಗಳು, ಈ ಎಲ್ಲವನ್ನೂ ಕೂಡ ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ, ತತ್ವತಃ ಹೀಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಾಮೇತಿ, ಅವರು ಈ ಭೌತಿಕ ಬಂಧನವನ್ನು ಮುಗಿಸಿ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಭಗವಂತನ ಅವತಾರದ ಈ ವಿಶೇಷ ದಿನಗಳನ್ನು, ಭಗವಂತನ ಬಗ್ಗೆ, ಅವನ ಲೀಲೆಗಳು, ಅದರ ಉದ್ದೇಶ, ಅಲ್ಲಿ ನಾವು ಕಲಿಬೇಕಾಗಿರುವಂತಹ ಪಾಠಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮನನ ಮಾಡಿಕೊಳ್ಳೋಣ. ಭಗವಂತನ ಪ್ರತಿಯೊಂದು ಲೀಲೆಯಲ್ಲೂ ಕೂಡ ನಾವು ಹಲವಾರು ಅಂಶಗಳನ್ನು ನೋಡ್ತೇವೆ. ಮೊದಲನೆಯದು ಅವನ ಲೀಲೆಗಳೇ ಬಹಳ ವಿಸ್ತಾರವಾಗಿ, ಬಹಳ ರೋಮಾಂಚಕವಾಗಿಯೂ ಇರುತ್ತೆ. ಭಾಗವತ ಪುರಾಣದಲ್ಲಿ ಹೇಳೋದು ಹೇಗೆ, ನಚ ಉಪಗಾಯತಿ ಉರುಗಾಯ ಗಾತ ಜಿಹ್ವಾ ಅಸತಿ, ಜಿಹ್ವಾ ಅಸತಿ ನಚ ಉಪಗಾಯತಿ ಉರುಗಾಯ ಗಾತಾ. ಯಾವ ನಾಲಿಗೆ ಭಗವಂತನ ನಾಮವನ್ನು, ಭಗವಂತನ ಲೀಲೆಗಳನ್ನು ಕೊಂಡಾಡೋದಿಲ್ಲವೋ ಆ ನಾಲಿಗೆ ಕಪ್ಪೆಯ ನಾಲಿಗೆಗೆ ಸಮ. ಯಾರ ಕಿವಿ ಭಗವಂತನ ಗುಣಗಾನವನ್ನು, ಅವನ ಲೀಲೆಯನ್ನು, ನಾಮವನ್ನು ಶ್ರವಣ ಮಾಡೋದಿಲ್ವೋ ಅವು ಹಾವಿನ ಒಂದು ಬಿಲಕ್ಕೆ ಸಮ. ಬಿಲೆ ಬತ ಉರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತಿ ಚ ಉರುಗಾಯ ಗಾತಾ, ಈ ರೀತಿ ಹೇಳೋದು. ಹಾಗಾಗಿ ನಾವು ಶ್ರದ್ಧೆಯಿಂದ ಭಗವಂತನ ಲೀಲೆಗಳ ಬಗ್ಗೆ ಆಲಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇಂದು ವಾಮನ ಜಯಂತಿ. ಭಗವಂತ ಅವನ ಭಕ್ತರಿಗೆ ಅನುಗ್ರಹವನ್ನು ನೀಡಲಿಕ್ಕೆ ವಾಮನನ ರೂಪದಲ್ಲಿ, ವಾಮನ ಅಂದರೆ ಒಬ್ಬ ಡ್ವಾರ್ಫ್, ಎತ್ತರದಲ್ಲಿ ಕಡಿಮೆ ಇರುವಂತಹ ವ್ಯಕ್ತಿ, ಡ್ವಾರ್ಫ್ ಅಂತ ಹೇಳ್ತೇವೆ, ಅಥವಾ ವಾಮನ ಅಂದರೆ ಅದೇ ಅರ್ಥ. ಒಬ್ಬ ವಾಮನನ ರೂಪದಲ್ಲಿ, ಬ್ರಹ್ಮಚಾರ್ಯ ರೂಪದಲ್ಲಿ ಬಂದು ತನ್ನ ಹಲವಾರು ಭಕ್ತರಿಗೆ ಬೇರೆ ಬೇರೆ ರೀತಿ ಅನುಗ್ರಹವನ್ನು ಆತ ಮಾಡ್ತಾನೆ. ಅದು ಕಶ್ಯಪ ಮುನಿ ಇರಬಹುದು, ಅವನ ತಂದೆ, ಅವನ ತಾಯಿ ಅದಿತಿ, ಮತ್ತು ವಿಶೇಷವಾಗಿ ಬಲಿ ಮಹಾರಾಜ, ಮತ್ತು ಪ್ರಹ್ಲಾದ, ಇನ್ನಿತರ ಹಲವಾರು ಭಕ್ತರು ಎಲ್ಲರಿಗೂ ಕೂಡ
ಬೇರೆ ಬೇರೆ ರೀತಿ ಭಗವಂತ ಅನುಗ್ರಹವನ್ನು ಕೊಡ್ತಾನೆ. ರಾಧೆ 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 ಗೋವಿಂದ.